ಬಹಳ ಅದ್ಧೂರಿಯಾಗಿ ಸ್ವಾಮಿಯವರ ರಥೋತ್ಸವವನ್ನು ನೆರವೇರಿಸಲ್ಪಟ್ಟಿದೆ. ಮತ್ತು ಈ ಆನೇಕಲ್ ನಗರದಲ್ಲಿ ಅತಿ ಪುರಾತನವಾದ ಒಂದು ದೇವಾಲಯ ಯಾವುದಪ್ಪ ಅಂತ ಹೇಳಿದ್ರೆ ಅದು ಶ್ರೀ ವೇಣುಗೋಪಾಲ ಸ್ವಾಮಿಯವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಮಾಘ ಶುದ್ಧ ಪಂಚಮಿ ಅಂತ ಹೇಳಿದ್ರೆ ಶ್ರೀ ಪಂಚಮಿ ಎಂಬತಕ್ಕಂಥ ಇವತ್ತಿನ ದಿವಸ ಸ್ವಾಮಿಯವರಿಗೆ ಸಪ್ತದಿನ ಸಂಕಲ್ಪವನ್ನು ಮಾಡಿ 5ನೇ ದಿವಸವಾಗಿರ್ತಕ್ಕಂತಹ ಇವತ್ತಿನ ದಿವಸ ರಥಾರೋಹಣವನ್ನು ಮಾಡಿ ರಥೋತ್ಸವವನ್ನು ನಡೆಸಲಾಗುತ್ತೆ. ಆಮೇಲೆ ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡು ಹೋದರೆ ಸಂತಾನ ಭಾಗ್ಯ ಉಂಟಾಗುತ್ತದೆ. ಆ ಕೃಷ್ಣನ ಕೃಪೆ ನಿಮಗೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತೆ. ಈ ದೇವಸ್ಥಾನ ಬಹಳ ಹಿಂದುಳಿದಿದೆ. ಭಕ್ತ ಮಹಾಶಯರೆಲ್ಲರಲ್ಲಿ ವಿಜ್ಞಾಪನೆ ಮಾಡುತ್ತೇವೆ, ಒಂದು ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಯವರ ಕೃಪೆ, ಸ್ವಾಮಿಯವರ ದರ್ಶನವನ್ನು ಪಡೆದು ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಿ ತನು ಮನ ಧನಗಳೊಡನೆ ಸ್ವಾಮಿಯವರ ಸೇವೆಗೆ ಪಾತ್ರರಾಗಲು ಕೋರುತ್ತಿದ್ದೇವೆ. ಓಂ ಶ್ರೀ ಕೇಶವಾಯ ನಮಃ. ಓಂ ನಾರಾಯಣಾಯ ನಮಃ. ಓಂ ಮಾಧವಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಋಷಿಕೇಶಾಯ ನಮಃ. ಓಂ ಪದ್ಮನಾಭಾಯ ನಮಃ. ಓಂ दामोदराय नमः. ओं वासुदेवाय नमः. ओं संकर्षणाय नमः. ओं प्रद्युम्नाय नमः. ओं अनिरुद्धाय नमः. ओं पुरुषोत्तमाय नमः. दोष्टजानार्जुनाच्युताङ्गनार्दनाय नमः. उपेन्द्राय नमः. ओं हरयेन श्रीकृष्णावत्सापूर्णवराहान्नारसिंहावामराम कृष्णाय नमः. ओं कल्किने दशावतारस्वरूपिणे श्री वेणुगोपाल इंदिरा गोविंद रमा रमण गोविंद गोविंद आंजनेय वरद गोविंद गोविंद प्रहल्लाद वरद गोविंद गो ಅನುಕೂಲ. ಇಂದಿರಾರಮಣ ಗೋವಿಂದ ಗೋವಿಂದ ರಮಣ ಗೋವಿಂದ 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 ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೇಶ್ವರಃ ಸ್ವಯಂಭೋ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ದಾತ ವಿಧಾತ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಅಮರ ಪ್ರಭುಃ ವಿಶ್ವಕರ್ಮ ಮನಸ್ತಶ್ಚ ಸವಿಶ್ರಸ್ತವಿನೋ ಧ್ರುವಃ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರದರ್ದನಃ ರಘುತಸ್ಮಿನ ಕುಬ್ಧಾಮ ಪವಿತ್ರಂ ಮಂಗಲಂ ಪರಂ ಈಶಾನ ಪ್ರಾಣದ ಪ್ರಾಣೋ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿಃ.
ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀ ಆನೇಕಲ್ ನಗರದಲ್ಲಿ ನೆಲೆಸಿರುವ ಅತಿ ಪುರಾತನವಾದ ಬಹಳ ಅದ್ಧೂರಿಯಾಗಿ ಸ್ವಾಮಿಯವರ ರಥೋತ್ಸವವನ್ನು ನೆರವೇರಿಸಲ್ಪಟ್ಟಿದೆ. ಮತ್ತು ಈ ಆನೇಕಲ್ ನಗರದಲ್ಲಿ ಅತಿ ಪುರಾತನವಾದ ಒಂದು ದೇವಾಲಯ ಯಾವುದಪ್ಪ ಅಂತ ಹೇಳಿದ್ರೆ ಅದು ಶ್ರೀ ವೇಣುಗೋಪಾಲ ಸ್ವಾಮಿಯವರ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಮಾಘ ಶುದ್ಧ ಪಂಚಮಿ ಅಂತ ಹೇಳಿದ್ರೆ ಶ್ರೀ ಪಂಚಮಿ ಎಂಬತಕ್ಕಂಥ ಇವತ್ತಿನ ದಿವಸ ಸ್ವಾಮಿಯವರಿಗೆ ಸಪ್ತದಿನ ಸಂಕಲ್ಪವನ್ನು ಮಾಡಿ 5ನೇ ದಿವಸವಾಗಿರ್ತಕ್ಕಂತಹ ಇವತ್ತಿನ ದಿವಸ ರಥಾರೋಹಣವನ್ನು ಮಾಡಿ ರಥೋತ್ಸವವನ್ನು ನಡೆಸಲಾಗುತ್ತೆ. ಅನ್ನದಾನವನ್ನು ಸಹ ಏರ್ಪಡಿಸಲಾಗಿದೆ. ಮತ್ತು ಈ ದೇವಾಲಯ ತುಂಬ ಪುರಾತನವಾಗಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಆನೇಕಲ್ನಲ್ಲಿ 600 ವರ್ಷ ಇತಿಹಾಸ ಇರತಕ್ಕಂತಹ ಈ ವೇಣುಗೋಪಾಲ ಸ್ವಾಮಿಯವರ ದೇವಾಲಯವು ತುಂಬ ಶಿಥಿಲವಾಗಿರತಕ್ಕಂತಹ ಕಾರಣದಲ್ಲಿ ಪ್ರತಿನಿತ್ಯ ಆರಾಧನೆ, ಬೆಳಗ್ಗೆ ಸಾಯಂಕಾಲ ಆರಾಧನೆ ನಡೀತಾ ಇದೆ. ಮತ್ತು ಈ ದೇವಾಲಯದ ಅನೇಕ ದೇವಸ್ಥಾನದ ಒಂದು ಜಮೀನು ಅದೆಲ್ಲ ಪರರ ಪಾಲಾಗಿದೆ. ಈ ದೇವಸ್ಥಾನ ಬಹಳ ಹಿಂದುಳಿದಿದೆ. ಭಕ್ತ ಮಹಾಶಯರೆಲ್ಲರಲ್ಲಿ ವಿಜ್ಞಾಪನೆ ಮಾಡುತ್ತೇವೆ, ಒಂದು ಸಾರಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಸ್ವಾಮಿಯವರ ಕೃಪೆ, ಸ್ವಾಮಿಯವರ ದರ್ಶನವನ್ನು ಪಡೆದು ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಿ ತನು ಮನ ಧನಗಳೊಡನೆ ಸ್ವಾಮಿಯವರ ಸೇವೆಗೆ ಪಾತ್ರರಾಗಲು ಕೋರುತ್ತಿದ್ದೇವೆ. ಮತ್ತು ಈ ದೇವಾಲಯದಲ್ಲಿ ಅನೇಕರು ನಾವು ದೇವಸ್ಥಾನ ಕಟ್ತಾ ಇದ್ದೇವೆ, ನಾವು ಇದು ಮಾಡ್ತಾ ಇದ್ದೇವೆ ಅಂತ ಬರ್ತಾ ಇದ್ದರೆ ಒಂದು ಪಂಗಡ ಆದರೆ ಇನ್ನೊಂದು ಪಂಗಡದಲ್ಲಿ ಯಾರ್ಯಾರು ಹೇಳ್ತಾ ಇದ್ದಾರೆ, ಅವರು ರಾಜಕೀಯವಾಗಿ ಹೇಳ್ತಾ ಇದ್ದಾರೋ ಇಲ್ಲ ಅವರ ಸ್ವಂತ ವ್ಯವಹಾರಕ್ಕೆ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಯಾರೋ ಭಕ್ತಾದಿಗಳು ನಾವು ದೇವ್ರ ಸೇವೆ ಮಾಡಬೇಕು ಅಂತ ಬಂದರೆ ನೀವಲ್ಲಿ ಏನೋ ಈ ಥರ ದೇವಸ್ಥಾನ ಕಟ್ಟೋದಕ್ಕೆ ಹೋದರೆ ನಿಮಗೇನೋ ತೊಂದರೆ ಆಗಿಬಿಡುತ್ತೆ, ಇದಾಗ್ಬಿಡುತ್ತೆ ಅಂತ ಸುಳ್ಳನ್ನು ಹಬ್ಬಿಸ್ತಿದ್ದಾರೆ. ದಯಮಾಡಿ ಆ ಭಕ್ತಾದಿಗಳೆಲ್ಲರೂ ಆ ಮಾತನ್ನು ನಂಬೇಡಿ. ಬಂದು ದೇವರ ಸ್ಥಾನವನ್ನು ನೋಡಿ ದೇವರ ದರ್ಶನ ಮಾಡಿ ಆಮೇಲೆ ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪ ಮಾಡಿಕೊಂಡು ಹೋದರೆ ಸಂತಾನ ಭಾಗ್ಯ ಉಂಟಾಗುತ್ತದೆ. ಆ ಕೃಷ್ಣನ ಕೃಪೆ ನಿಮಗೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ 2 ಮಾತುಗಳನ್ನು ಮುಗಿಸ್ತಿದ್ದೇವೆ. ಒಂದು ಸತಿ ಭೇಟಿ ನೀಡಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಲು ಕೋರುತ್ತಿದ್ದೇವೆ. ಬಹಳ ದೊಡ್ಡದಾಗಿ ನಡೀತಾ ಇತ್ತು. 18ನೇ ಇಸ್ವಿಯಲ್ಲಿ ಬಂದ ಬಿರುಗಾಳಿಗೆ ಈ ಜಾಗದಲ್ಲಿ ರಥ ಮುರಿದು ಬಿದ್ದೋಯ್ತು. ಆಮೇಲೆ ಕೆಲವು ದಿನ ಚಿಕ್ಕ ರಥ ಮಾಡಿಕೊಂಡು ಮಾಡ್ತಾ ಇದ್ರು. ಭಗವತ್ ಪ್ರೇರಣೆಯಾಗಿ ಶ್ರೀನಿವಾಸ ಭಟ್ರು ಭಗವತ್ ಪ್ರೇರಣೆಯಾಗಿ ಈ ರಥ ಇಲ್ಲಿವರೆಗೂ ಮಾಡಬೇಕು ಅಂತ ಇಲ್ಲಿರೋ ಹುಡುಗರೆಲ್ಲ ಸೇರಿಕೊಂಡು ರೆಡಿ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಇದು 16ನೇ ವರ್ಷ. ಅದಕ್ಕೆ ಮೊದಲು 30-35 ವರ್ಷದಿಂದ ನಾವು ಇಲ್ಲಿ ಅರವೆಂಟಿಕೆ ಇತ್ಯಾದಿಗಳನ್ನ ನಡೆಸ್ತಾ ಇದ್ದೀವಿ. ಇಲ್ಲಿ ಪುಟ್ಟದಾಗಿ ಜನ ಸೇರ್ತಾ ಇದ್ದಿದ್ದು ಒಂದು 50-100 ಜನ ಸೇರ್ತಾ ಇದ್ರು. ಈಗ ಸುಮಾರು ಒಂದು 1000 ಚಿಲ್ಲರೆ ಜನ ಸೇರೋ ಅಷ್ಟಾಗಿದೆ, ಆಗ್ತಾ ಇದೆ. ಈ ಕರೋನಾನಿಂದ ಜನ ಸ್ವಲ್ಪ ನಾವು ಅನೌನ್ಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ವಿ, ಅದು ಕಡಿಮೆ ಆಗಿದೆ. ಇಲ್ಲಿ ಬಹಳ ಪವರ್ಫುಲ್ ದೇವರು ಇದು ವೇಣುಗೋಪಾಲ ಸ್ವಾಮಿ. ಈ ವೇಣುಗೋಪಾಲ ಸ್ವಾಮಿ ಬಹಳ ಪುರಾತನವಾದ ದೇವಸ್ಥಾನ. ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ನಾವು ಕೇಳಿರೋ ಅಂಥ ಯಾವುದಾದ್ರೂ ಹರಕೆಗಳು ಎಲ್ಲ ತೀರುತ್ತೆ ಅಂತ ಬಹಳ ನಂಬಿಕೆ ಇದೆ. ವರ್ಷವೂ ಮಾಘ ಶುದ್ಧ ಪಂಚಮಿ ಶ್ರೀ ಪಂಚಮಿ ದಿನ ಇಲ್ಲಿ ರಥ ನಡೆಯುತ್ತೆ. ಕಾಲದಿಂದ ನಡ್ಕೊಂಡು ಬರ್ತಾ ಇದೆ. ಪಾನಕ ಪೂಜೆಗಳೆಲ್ಲ ನಡೀತಾ ಇದೆ. ಹಿಂದೆ ವರ್ಷ ನಮ್ಮ ಕಂಡಕ್ಟರ್ ರವಿಯವರ ಮಕ್ಕಳು ಭಾರ್ಗವ ಅನ್ನದಾನದ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬ್ರಾಹ್ಮಣ ಮಂಡಳಿಯಿಂದ ಅನ್ನದಾನ ಪ್ರತಿಯೊಂದು ನಡೀತಾ ಇದೆ. ಆದರೆ ಪ್ರತಿ ವರ್ಷ ಜನ ಬರೋದು ಹೆಸರುಬೇಳೆ ಪಾನಕ ಕುಡಿಯೋದು ಹೋಗೋದು ಅಷ್ಟೇ, ಬೇರೆ ಏನೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಈ ದೇವಸ್ಥಾನಕ್ಕೆ. ಸರ್ಕಾರದವ್ರು ಏನು ಕೊಡೋಲ್ಲ. ಯಾರು ಟ್ರಸ್ಟು ದಾನಿಗಳು ಬರಬೇಕು, ದಾನಿಗಳಾಗ ಇನ್ನೂ ಯಾರು ಮನಸ್ಸು ಮಾಡ್ತಾ ಇಲ್ಲ. ಬೇಕಾದಷ್ಟು ದೇವಾಲಯಗಳು ಕಟ್ತಾನೆ ಇದ್ದಾರೆ, ಆದರೆ ದೇವಸ್ಥಾನಕ್ಕೆ ಪೂಜೆಗೆ ಕೂಡ ಬರಲ್ಲ. ಆ ಅರ್ಚಕರಿಗೆ ಕೊಡ್ತಕ್ಕಂಥ ಹಣ ಆ ಎಣ್ಣೆ ಪೂಜೆಗೂ ಸಹ ಸಾಲದು. ಯಾರಾದರೂ ದೊಡ್ಡ ದಾನಿಗಳು ಬಂದು ಇದನ್ನ ಇಂಪ್ರೂವ್ ಮಾಡಬೇಕು. ಸರ್ಕಾರದಿಂದ ಯಾವುದೇ ಸೌಲಭ್ಯ ಇಲ್ಲ. ಅರ್ಚಕರಿಗೆ ಒಂದು 3,000 ರೂಪಾಯಿ ಕೊಡ್ತಾರೆ ಅಷ್ಟೇ, ಅದು ಎಣ್ಣೆಗೂ ಸಾಲಲ್ಲ, ಹೂಕ್ಕೂ ಸಾಲಲ್ಲ. ಆದ್ದರಿಂದ ಇದನ್ನು ಮುಂದುವರಿಸಬೇಕು. ಒಂದು ದೇವಾಲಯ ಅಭಿವೃದ್ಧಿ ಆಗಬೇಕು ಅಂದರೆ ದಾನಿಗಳು ಮನಸ್ಸಿಟ್ಟು ಮಾಡಿದ್ರೆ ವೇಣುಗೋಪಾಲ ಸ್ವಾಮಿ ಈ ಥರ ವಿಗ್ರಹಗಳು ಎಲ್ಲೂ ಇಲ್ಲ. ಇದಕ್ಕೆ ಒಂದು 600-800 ವರ್ಷದ ಒಂದು ಇತಿಹಾಸ ಇದೆ. ನಾನು ತುಂಬ ಚಿಕ್ಕ ಹುಡುಗನಂದರೆ ನಾನು ರಥೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ.
ನಮ್ಮ ಬ್ರಾಹ್ಮಣ ಮಳ್ಳಿಯಿಂದ ಮತ್ತು ಭಾರ್ಗವ ಈ ಥರ ಹೀಗೆ ಶೆಟ್ಟರು ಇವರೆಲ್ಲ ಒಂದು ನಾಗೇಂದ್ರ ಅಂತ ರಾಮಸೋಮಯ್ಯಂಗಾರ ಮಕ್ಕಳು ಇವರೆಲ್ಲ ಪಾನಕ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದು ಇಲ್ಲಾಂದರೆ ಇನ್ನು ಮುಂದಿನ ವರ್ಷನೇ ಇಲ್ಲಿ ಒಂದು 60-80 ವರ್ಷದ ಇದೆ, ಆದರೆ 600 ವರ್ಷದ ಇತಿಹಾಸ ಇದೆ. ರಾಜ್ ಅಂತೇಳಿ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಆನೇಕಲ್ ಇರ್ತಕ್ಕಂಥ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಭಾಳ ವಿಶೇಷವಾಗಿ ಈ ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಬರ್ತಾ ಇದ್ದಾರೆ. ಇವತ್ತು ತೇರು ಪಲ್ಲಕ್ಕಿಯನ್ನು ಇವತ್ತು ನಮ್ಮ ಚಿಕ್ಕಣ್ಣವರು ನೇತೃತ್ವದಲ್ಲಿ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರ ನೇತೃತ್ವದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ವೇಣುಗೋಪಾಲ ಸ್ವಾಮಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಪ್ರತಿ ವರ್ಷ ಏನು ವೇಣುಗೋಪಾಲ ಸ್ವಾಮಿ ರಥೋತ್ಸವ ಒಂದು ಏನು ಇಲ್ಲಿನ ನಗರದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮಹಾ ಅರ್ಚಕರು ಮತ್ತು ಎಲ್ಲ ಈ ಒಂದು ಸಂಬಂಧಪಟ್ಟಂಥ ಏನು ಟ್ರಸ್ಟ್ ಇದೆ ನಂಜುಂಡಣ್ಣವರು ಮತ್ತು ಎಲ್ಲ ಅವರ ಸಂಗಡಿಗರು ಸೇರಿ ಈ ಒಂದು ದೇವಾಲಯದ ಒಂದು ರಥೋತ್ಸವವನ್ನು ಕಟ್ಟಿ ಅವರು ವಿಜೃಂಭಣೆಯಿಂದ ಆನೇಕಲ್ ನಗರದಲ್ಲಿ ಮೆರವಣಿಗೆ ಮಾಡ್ತಾರೆ. ಇಲ್ಲಿ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಈ ವೇಣುಗೋಪಾಲ ಸ್ವಾಮಿಯ ರಥೋತ್ಸವವನ್ನು ವೇಣುಗೋಪಾಲ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡೆದು ಭಗವಂತ ಅವರಿಗೆ ಎಲ್ಲ ಆಶೀರ್ವಾದ ಮಾಡಲಿ. ಯಾವುದೇ ರೀತಿ ಯಾರೇ ಈ ರಥೋತ್ಸವ ಹೋಗುವಾಗ ಯಾವುದೇ ರೀತಿ ಆತ್ರ ಪಡದೆ ನಿಧಾನವಾಗಿ ಎಲ್ಲ ಸಾರ್ವಜನಿಕರು ಸಹಕರಿಸಿ ಈ ಒಂದು ರಥೋತ್ಸವಕ್ಕೆ ಭಾಗಿಯಾಗಿ ಆ ಭಗವಂತನ ಆಶೀರ್ವಾದನ ಮತ್ತೊಮ್ಮೆ ಪಡಿಬೇಕು. ಈ ಅಯೋಧ್ಯ ಶ್ರೀರಾಮಚಂದ್ರ ಪ್ರಭು ಪಾದಗಳಿಗೆ ಮತ್ತು ವೇಣುಗೋಪಾಲ ಸ್ವಾಮಿ ಪಾದಗಳಿಗೆ ಮತ್ತು ಆಂಜನೇಯ ಸ್ವಾಮಿ ಪಾದಗಳಿಗೆ ಎಲ್ಲ ಜೈಕಾರ ಹಾಕ್ತಾ ಆ ಭಗವಂತ ಅವರಿಗೆಲ್ಲ ಸಕಲ ಆರೋಗ್ಯ ಭಾಗ್ಯ ಅನುಗ್ರಹಿಸಲಿ.